ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಹಳ ಮಹತ್ವದ ಒಂದು ಸ್ಥಾನ ಸನಾತನ ಧರ್ಮ ಅಂತ ನಾವು ಏನನ್ನು ಹೇಳ್ತೇವೆ. ಆ ಸನಾತನ ಧರ್ಮದಲ್ಲಿ ವೇದಗಳಿವೆ, ಉಪನಿಷತ್ತುಗಳಿವೆ, ವೇದಾಂಗಗಳಿವೆ, ಅರಣ್ಯಕಗಳಿವೆ ಮತ್ತು ಏನೆಲ್ಲವನ್ನೂ ಒಳಗೊಂಡಿವೆ. ಮತ್ತು ಬ್ರಹ್ಮಸೂತ್ರಗಳನ್ನು ಒಳಗೊಂಡಿದೆ, ಭಗವದ್ಗೀತೆಯನ್ನು ಒಳಗೊಂಡಿದೆ. ಇಂಥ ಅನೇಕ ಮಹಾನ್ ಗ್ರಂಥಗಳನ್ನು ಒಳಗೊಂಡು ಅದಕ್ಕೆ ಮುಂದೆ ಏನಾಯಿತು ಅಂದರೆ ವ್ಯಾಖ್ಯಾನಕಾರರು ಬಂದು ಆ ಧರ್ಮವನ್ನು ಬೇರೆ ಬೇರೆ ರೀತಿಯಿಂದ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ಅನೇಕ ಮಹಾಪುರುಷರಾಗಿ ಹೋಗಿದ್ದಾರೆ. ಅದರಲ್ಲಿ ಅದ್ವೈತ ಮತವನ್ನು ಸ್ಥಾಪನೆ ಮಾಡಿದಂಥ ಶ್ರೀಮದ್ ಶಂಕರಾಚಾರ್ಯರಿದ್ದಾರೆ, ಮುಂದೆ ಬಂದಂಥ ಶ್ರೀ ರಾಮಾನುಜರಿದ್ದಾರೆ, ಮುಂದೆ ಬಂದಂಥ ಶ್ರೀಮನ್ ಮಧ್ವಾಚಾರ್ಯರು ಅಂತ ಇದ್ದಾರೆ. ಅದಕ್ಕೆ ಶಂಕರಾಚಾರ್ಯರದ ಒಂದು ಅದ್ವೈತ ಪರಂಪರೆ ಮತ್ತು ಶ್ರೀ ರಾಮಾನುಜರ ಒಂದು ಶ್ರೀ ವೈಷ್ಣವ ಧರ್ಮ ಮತ್ತು ಮಧ್ವಾಚಾರ್ಯರ ದ್ವೈತ ಧರ್ಮ ಅಂತ ಇದೆ. ಈ ಮಧ್ವ ಪರಂಪರೆ ಅಂತ ಬೆಳೆದದ್ದು ಶ್ರೀಮನ್ ಮಧ್ವಾಚಾರ್ಯರಿಂದ. ಆ ಮಧ್ವದ ಪರಂಪರೆಯಲ್ಲಿ ಅನೇಕ ಯತಿಗಳಾಗಿ ಹೋಗಿದ್ದಾರೆ, ಅನೇಕ ಸನ್ಯಾಸಿಗಳಾಗಿ ಹೋಗಿದ್ದಾರೆ. ಆ ಸನ್ಯಾಸಿಗಳು ಏನಂತಂದರೆ ಅವರೆಲ್ಲರೂ ಕನ್ನಡ ನಾಡಿನವರು. ಕನ್ನಡಕ್ಕಾಗಿ ಬಹಳಷ್ಟು ಕೆಲಸವನ್ನು ಮಾಡಿದಂಥ ಅನೇಕ ಯತಿಗಳು ಅದರಲ್ಲಿ ಇದ್ದಾರೆ. ಅಂದರೆ ದಾಸ ಸಾಹಿತ್ಯ ಅಂತ ಏನು ಒಂದು ನಮ್ಮ ಮಧ್ವ ಪರಂಪರೆಯಲ್ಲಿ ದಾಸ ಸಾಹಿತ್ಯ ಅಂತ ಏನು ಬಂದಿದೆ, ಆ ದಾಸ ಸಾಹಿತ್ಯಕ್ಕೆ ಮೂಲ ಸೆಲೆಯನ್ನು ಕೊಟ್ಟವರು ನರಹರಿ ತೀರ್ಥರು ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಮೂಲಭೂತವಾಗಿ ಕೆಲವೊಬ್ಬರು ಮಾತಾಡೋದಂತಂದರೆ ಶ್ರೀಮನ್ ಮಧ್ವಾಚಾರ್ಯರು ಹೇಳಿದಂಥ ಒಂದು ಗ್ರಂಥವನ್ನು ಕೂಡ ಉಲ್ಲೇಖಿಸಿ ಅವರೇ ಪರಂಪರೆಯನ್ನು ಪ್ರಾರಂಭ ಮಾಡಿದರು ಅಂತಲೂ ಕೂಡ ಹೇಳುವಂಥದ್ದು. ಅದೇನೇ ಇರಲಿ, ಅದು ನರಹರಿ ತೀರ್ಥರಿಂದ ಪ್ರಾರಂಭ ಆಯಿತು. ಮುಂದೆ ಶ್ರೀಪಾದರಾಜರಂಥ ಮಹಾನ್ ಯತಿಗಳು ಅದಕ್ಕೆ ಬಹಳಷ್ಟು ದಾಸ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟರು. ಅಂದರೆ ದಾಸ ಸಾಹಿತ್ಯಕ್ಕೆ ಕೊಡುಗೆ ಕೊಡೋದು ಅಂತಂದರೆ ಕನ್ನಡಕ್ಕೆ ಕೊಡುಗೆ ಕೊಡೋದು. ಅಂದರೆ ದಾಸರಾದವರು, ಯತಿಗಳಾದವರು ಎಲ್ಲವನ್ನೂ ಸಂಸ್ಕೃತಮಯವಾಗಿರ್ತಕ್ಕಂಥ ಆ ಸುತ್ತಮುತ್ತಲಿನ ಸಮಾಜದಲ್ಲಿ ಕನ್ನಡತನದ ಶ್ರೇಷ್ಠತೆಯನ್ನು ಮೆರೆಯುವಂಥ ಕೆಲಸವನ್ನು ಅವರು ಮಾಡಿದರು. ಅದಕ್ಕಾಗಿ ಸನ್ಯಾಸಿಗಳು, ಆ ಯತಿಗಳು ಬಹಳ ದೊಡ್ಡ ಸ್ಥಾನವನ್ನು ಕನ್ನಡ ಸಾಹಿತ್ಯದ ಪರಂಪರೆಯಲ್ಲಿ ಪಡೆದುಕೊಂಡರು. ಈಗಾಗಲೇ ಹೇಳಿದಂತೆ ಶ್ರೀಪಾದರಾಜರು, ನಂತರ ಅವರ ಶಿಷ್ಯರಾದ ಶ್ರೀ ವ್ಯಾಸತೀರ್ಥರು ಬಹಳ ದೊಡ್ಡವರು. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅವರು ರಾಜ ಗುರುಗಳಾಗಿದ್ದರು ಅಂತ ಹೇಳ್ತಾರೆ. ಅದೇನೇ ಇರಲಿ, ಆದರೆ ವ್ಯಾಸತೀರ್ಥರ ಕಾಲದಲ್ಲಿ ಈ ಮಧ್ವ ಪರಂಪರೆ ಎಂಬುದು ಬಹಳ ಹುಲಸಾಗಿ ಬೆಳೆದು ಬಹಳ ದೊಡ್ಡ ಹೆಮ್ಮರವಾಗಿ ಬಿಟ್ಟಿತು. ಅಂಥ ಒಂದು ಪರಂಪರೆಯಲ್ಲಿ ಆಗಿನ ಕಾಲದಲ್ಲಿ ಶ್ರೀಮನ್ ವಾದರಾಜ ತೀರ್ಥರು ಅಂತ ಒಬ್ಬರು ಬರ್ತಾರೆ. ಅವರೆಲ್ಲ ಉಡುಪಿ ಅಷ್ಟಮಠದ ಒಬ್ಬರು ಮಹಾನ್ ಯತಿಗಳು. ಅವರಿಗೆ ಭಾವಿ ಸಮೀರರು, ವಾದರಾಜರು ಅಂತ ಅಂತಾರೆ. ಆವಾಗಿನ ಕಾಲದಲ್ಲಿ ವಿಜಯೇಂದ್ರ ತೀರ್ಥರಿದ್ದರು ಮತ್ತು ಬೇಕಾದಷ್ಟು ಮಹಾನ್ ಯತಿಗಳು ಆಗಿನ ಕಾಲದಲ್ಲೇ ಇದ್ದಾರೆ. ಅದೇ ಕಾಲದಲ್ಲಿ ಯಾವ ಯತಿಗಳು ಈ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನು ಕೊಡುವ ಕಾಲದಲ್ಲೇ ಪುರಂದಾಸರಂಥ ಮಹಾನುಭಾವರು, ಪುರಂದಾಸರಂಥ ದಾಸಶ್ರೇಷ್ಠರು, ಕನಕದಾಸರಂಥ ದಾಸಶ್ರೇಷ್ಠರು ಅವರು ಆ ಕಾಲದಲ್ಲಿ ಇದ್ದರು. ಅವರೆಲ್ಲರೂ ಒಟ್ಟಾಗಿ ಕೂತು ಕನ್ನಡ ನಾಡಿನ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ ಚಿಂತನೆಗಳನ್ನು ಮಾಡಿದರು. ಮತ್ತು ಬೇರೆ ಬೇರೆ ಜನಕ್ಕೆ ಅನೇಕ ಹೊಸ ವಿಷಯಗಳನ್ನು ತಿಳಿಸುವುದರ ಮೂಲಕ ಬದುಕು ಹೇಗಿರಬೇಕು, ವ್ಯಕ್ತಿತ್ವ ಹೇಗಿರಬೇಕು, ಮನುಷ್ಯ ಯಾವ ರೀತಿ ಬಾಳಬೇಕು ಎಂಬುವಂಥ ಅನೇಕ ಮಾತುಗಳನ್ನು ತಮ್ಮ ಪದ್ಯಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಪದ್ಯಗಳನ್ನು ಓದೋದಂದರೆ ಬರೀ ದೇವರನ್ನು ಕುರಿತಾದ, ದೇವರಲ್ಲಿ ಭಕ್ತಿ ಹುಟ್ಟುತ್ತದೆ ಅನ್ನೋದು ಒಂದಾದರೆ, ಅದರ ಜೊತೆಗೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಿದರೆ ಒಂದು ಶ್ರೇಷ್ಠ ಬದುಕಾಗ್ತದೆ ಅಂತ ಆ ವಿಚಾರಗಳನ್ನು ತಿಳಿಸೋ ಕೆಲಸವನ್ನು ಅವರು ಮಾಡಿದರು. ಹೀಗಾಗಿ ದಾಸ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅದರದೇ ಅದರದ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಇಷ್ಟೆಲ್ಲ ಹಿನ್ನೆಲೆಯನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಕೆಲವೊಂದು ಸಾರಿ ದಾಸರು ಬರೆದಂಥ ಪದ್ಯಗಳಲ್ಲಿ ದೇವರ ವರ್ಣನೆ ಇರೋದು ಒಂದಾದರೆ, ದೇವರ ವರ್ಣನೆಯ ಜೊತೆಗೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಯುವಕರಿಗೆ ಮತ್ತು ಸಮಾಜದ ಇತರ ವ್ಯಕ್ತಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಳಬೇಕು, ಯಾವ ರೀತಿಯಿಂದ ಬದುಕು ಅರ್ಥಪೂರ್ಣವಾಗಿ ಮಾಡಿಕೊಳ್ಳಬೇಕು ಎಂಬ ವಿಷಯಗಳನ್ನು ಕುರಿತು ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮನುಷ್ಯನ ಎಲ್ಲ ಹಲವು ವಿಧವಾದ ವ್ಯಕ್ತಿತ್ವವನ್ನು ಅದು ಪರಿಚಯ ಮಾಡಿಕೊಡುವಂಥ ಅವರ ಪದ್ಯಗಳು. ಅದರಲ್ಲಿ ನಾನು ಮೊನ್ನೆ ಒಂದು ಕಾಲದಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಪದ್ಯವನ್ನು ಓದುವಂಥ ಸಂದರ್ಭ ಬಂತು. ಹಾಗೆ ಪದ್ಯಗಳನ್ನು ಓದ್ತಾ ಹೋಗ್ತಿದ್ದೆ. ಆ ಪದ್ಯಗಳನ್ನು ಓದಿದಾಗ ವಾದರಾಜರು ಅಂತ ಮಹಾನ್ ಯತಿಗಳಂತ ಏನು ಹೇಳಿದರೆ, ಅಥವಾ ನಮ್ಮ ಮಧ್ವ ಪರಂಪರೆಯಲ್ಲಿ ಬಂದಂಥ ಶ್ರೇಷ್ಠ ದಾರ್ಶನಿಕರು, ಅಸಾಧಾರಣ ಒಂದು ರೀತಿಯಿಂದ ಬೆಳವಣಿಗೆಯನ್ನು ಹೊಂದಿದಂಥ
ಒಬ್ಬ ಭಾವಿ ಸಮೀರರಾಗಿರ್ತಕ್ಕಂಥ ವಾದರಾಜ ತೀರ್ಥರ ಬಗ್ಗೆ ಒಂದು ಪದ್ಯವನ್ನು ಅವರು ರಚಿಸಿದ್ದಾರೆ. ಆ ಪದ್ಯದ ರಚನೆಯಲ್ಲಿ ಅಲ್ಲಿ ಏನು ದೇವರ ಬಗ್ಗೆ ಏನು ಕುರಿತು ದೇವರ ಬಗ್ಗೆ ಬೇರೆ ಬೇರೆ ಕಡೆಯಲ್ಲಿ ಹೇಳಿರ್ತಾರೆ, ದೇವರ ಬಗ್ಗೆ ಅನೇಕ ವಾಚನಗಳನ್ನು ಹೇಳಿರ್ತಾರೆ. ಆದರೆ ಇಲ್ಲಿ ಈ ಒಂದು ಪದ್ಯದ ಒಂದು ಭಾಗದಲ್ಲಿ ಮಾತ್ರ ಒಂದು ಸಮಾಜಕ್ಕೆ, ವ್ಯಕ್ತಿಗಳಿಗೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಸಂದೇಶ ಕೊಡ್ತಾರೆ. ಆ ಸಂದೇಶ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಪ್ರಸ್ತುತವಾಗಬಲ್ಲಂಥ ಒಂದು ಸಂದೇಶ. ಆ ಕವಿತೆ, ಆ ಪದ್ಯದ 4-6 ಸಾಲುಗಳು ಏನು ಹೇಳ್ತವೆ ಅಂತಂದರೆ, ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು, ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು, ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು, ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯಂ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯಂ ತಾಳು, ಕಟ್ಟುಬುತ್ತಿಯ ಮುಂದೆ ಉಣಲುಂಟು ಬೇಕು, ಕಟ್ಟುಬುತ್ತಿಯ ಮುಂದೆ ಉಣಲುಂಟು ತಾಳು, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ಎಷ್ಟು ಮಹತ್ವದ ಮಾತಿದೆ ಅಂದರೆ, ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ನಾವು ಕಂಡುಕೊಳ್ಳಬೇಕಾದಂಥ ಒಂದು ಬಹಳ ಮಹತ್ವದ ಮಾತುಗಳನ್ನು ಇಲ್ಲಿ ವಾದರಾಜರು ಒಂದು ಪದ್ಯದ ಒಂದು ಭಾಗದಲ್ಲಿ ಇಡೀ ಒಂದು ಸಮಾಜದ ಒಂದು ವ್ಯಕ್ತಿತ್ವವನ್ನು ರೂಪುಗೊಳಿಸುವಂಥ ಒಂದು 4-6 ಮಾತುಗಳಲ್ಲಿ ಈ ಅಸಾಧಾರಣ ಅನುಭವವನ್ನು ಹೇಳ್ತಾರೆ. ಮೊದಲನೇದೇನು ಹೇಳ್ತಾರೆ, ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು. ಸಮಾಜ ಅಂತಂದರೆ ಎಲ್ಲರೂ ಸುತ್ತಮುತ್ತಲಿನ ಸಮಾಜ ಎಲ್ಲವೂ ಚೆನ್ನಾಗಿರುತ್ತೆ ಅಂತಲ್ಲ. ಕೆಲವೊಬ್ಬರು ಕಂಡವರು ನಮ್ಮನ್ನು ಕಂಡ್ರೆ ಆಗದವ್ರು ಇರ್ತಾರೆ, ಕಂಡ್ರೆ ದ್ವೇಷ ಮಾಡೋರು ಇರ್ತಾರೆ, ಕಂಡ್ರೆ ಸಿಟ್ಟು ಬರೋರು ಇರ್ತಾರೆ, ಏನೇನೋ ಬೇಕಾದದ್ದನ್ನು ಹಿಂದುಗಡೆ ಮಾತಾಡ್ತಾರೆ, ನಮ್ಮ ಎದುರುಗಡೆ ಮಾತಾಡ್ತಾರೆ. ಏನಾದರೂ ಮಾತಾಡುವಂಥ ಮಾತುಗಳನ್ನ ಆಡಿದಾಗ ನಮ್ಮ ಮನಸ್ಸನ್ನು ನೋಯ್ತದಲ್ಲ, ಅದಕ್ಕೆ ಅವರು ಹೇಳೋವಂಥ ಮಾತು ಇದು ಹೀಗೇ ಇರ್ತದೆ. ಸಮಾಜದಲ್ಲಿ ಅನೇಕ ಜನ ಇಂಥವರೇ ಇರ್ತಾರೆ. ಆದರೂ ಕೂಡ ನಿನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಾದ್ರೆ ಈ ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು. ಆ ನಿಷ್ಠುರದ ನುಡಿಗಳನ್ನು ಆಡಿದಾಗೂ ಕೂಡ ನಿನ್ನ ಮನಸ್ಸನ್ನು ವಿಚಲಿತಗೊಳಿಸಬೇಡ. ಅದರಿಂದ ಮನಸ್ಸನ್ನು ವಿಚಲಿತಗೊಳಿಸ್ಕೊಂಡು ಬಿಟ್ಟರೆ ನೀನು ಯಾವುದನ್ನು ಜೀವನದಲ್ಲಿ ಸಾಧಿಸಬೇಕು ಅಂತಿದೆಯಾ ಅದು ಸಾಧಿಸೋದಕ್ಕಾಗಲ್ಲ. ಅದಕ್ಕೆ ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು ಅಂತಾಳು. ಅವ್ರು ಹಾಗಿರ್ತಾರೆ, ಅವರು ಮಾತಾಡೋದೇ ಹಾಗೆ, ಅವ್ರು ಹಾಗಿರೋದೇ ಹಾಗೆ ಅಂತ ತಿಳ್ಕೊಂಡು ಬಿಟ್ಟರೆ ನಿಮಗೇನೂ ಆಗೋಲ್ಲ. ಅದು ಇರ್ತದೆ, ಸಮಾಜದಲ್ಲಿ ಹೀಗಿರ್ತದೆ. 4 ಮಂದಿ ಕೇಳ್ತಾರೆ, ಮತ್ತು ಅವ್ರು ಅಂತಾರೆ ಅವನು ಹಾಗೆ ಇದ್ದಾನೆ ಅಂತಾರೆ. ಕೆಲವೊಬ್ಬರು ನಮ್ಮ ಪರವಾಗಿ ಮಾತಾಡ್ತಾರೆ, ಕೆಲವೊಬ್ಬರು ವಿರುದ್ಧವಾಗಿ ಮಾತಾಡ್ತಾರೆ. ಏನೇ ಮಾತಾಡಿದ್ರು ಕೂಡ ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು, ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು. ಜೀವನದಲ್ಲಿ ಕಷ್ಟ ಅನ್ನೋದು ಬಂದೇ ಬರ್ತದೆ. ಒಂದಿಲ್ಲ ಒಂದು ಕಾರಣದಿಂದ ಕಷ್ಟಗಳು ಬಂದೇ ಬರ್ತವೆ. ಆ ಕಷ್ಟಗಳು ಬಂದಾಗ ಏನು ಮಾಡ್ತೇವೆ ಅಂದರೆ ನಾವು ಕಂಗೆಟ್ಟು ಬಿಡ್ತೇವೆ. ಏನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾರನ್ನು ಆಶ್ರಯಿಸಬೇಕು ಏನು ಎಂಬುದು ನಮಗೆ ಏನೇನು ಗೊತ್ತಾಗೋದಿಲ್ಲ. ಒಂದು ರೀತಿಯಿಂದ ದಿಗ್ಮೂಢ ಅವಸ್ಥೆಯೊಳಗೆ, ಒಂದು ರೀತಿಯಿಂದ ಹೇಗಪ್ಪ ಬಾಳನ್ನು ಸಾಗಿಸೋದು ಅಂತ ಗಾಬರಿಯಲ್ಲಿರ್ತೇವಲ್ಲ ಅಂಥದಕ್ಕೆ ಅದು ಕಂಗೆಡಬೇಡ. ಅದಕ್ಕೆ ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು. ಕಷ್ಟ ಬಂದರೆ ಸಹನ ಮಾಡ್ಕೋಬೇಕು. ಕಷ್ಟ ಬಂದರೆ ತಡ್ಕೊಂಡ್ರೆ ಮಾತ್ರ ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ಇಲ್ಲದೆ ಹೋದರೆ ಕಷ್ಟ ಬಂದರೆ ಸೋತ್ಬಿಟ್ಟೆ, ನಾ ಆತ್ಮಹತ್ಯೆ ಮಾಡಿಕೊಂಡೆ, ಇನ್ನೊಂದು ಮಾಡಿದೆ, ಏನೇನೋ ಮಾಡ್ಕೊಂಡ್ಬಿಟ್ಟೆ, ಎಲ್ಲೋ ಹೋಗಿಬಿಟ್ಟೆ, ಹೀಗೆ ಮಾಡೋದ್ರಿಂದ ನಿನ್ನ ಜೀವನ ರೂಪುಗೊಳ್ಳೋದಿಲ್ಲಪ್ಪ. ನೀನು ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯಂ ತಾಳು. ಎಷ್ಟು ಮಹತ್ವದ ಮಾತಿದೆ. ಒಂದು ಸಸಿಯನ್ನು ನೆಡ್ತಾರೆ, ಸಸಿ ನೆಟ್ಟ ತಕ್ಷಣ ನಾವು ಅದರಿಂದ ಫಲ ಬರಬೇಕು ಅಂತ ಅಪೇಕ್ಷೆ ಮಾಡಿದರೆ ಆಗ್ತದ? ಅದ್ರ ಸಲುವಾಗಿ 5-6 ತಿಂಗಳು ಹಾದಿ ಕಾಯಬೇಕಾಗ್ತದೆ. ಯಾವುದಾದ್ರೂ ಒಂದು ಮಾವಿನ ಗಿಡ ನೆಟ್ಟರೆ 5-6 ವರ್ಷಗಳ ನಂತರ ಮಾವಿನ ಹಣ್ಣುಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತದೆ. ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯಂ ತಾಳು. ಅಲ್ಲಿ ತನಕ ಶಾಂತಿಯಂ ತಾಳಪ್ಪ. ವೇಟ್ ಅದು ಈಗ ತಕ್ಷಣ ಫಲ ಕೊಡೋದಲ್ಲ. ಅದಕ್ಕೆ ಯಾವುದೇ ಒಂದು ಕೆಲಸವನ್ನು ನೀನು ಮಾಡ್ತಾ ಇದೆಯಲ್ಲ, ಇದಕ್ಕೆ ತಕ್ಷಣ ಫಲ ಕೊಡಬೇಕು ಅಂತ ನೀನು ಅಪೇಕ್ಷೆ ಮಾಡ್ತೀಯಲ್ಲ, ಅದು ಕೊಡಲ್ಲ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಕಾಲ ಬೇಕಾಗ್ತದೆ. ಆನಂತರ ನಿನ್ನ ಈ ಕೆಲಸದ ಮಹತ್ವ ಜನಕ್ಕೆ ಗೊತ್ತಾಗಿ ಜನ ಏನು ಮಾಡ್ತಾರೆ, ಇವಂತ ಒಂದು ಕೆಲಸ ಮಾಡಿದ ಅಂತ ಆನಂತರ ನಿನಗೊಂದು ರಿಕಗ್ನೇಷನು, ನಿನಗೊಂದು ಮಾನ್ಯತೆ ಬರ್ತದೆ. ಅಲ್ಲಿವರೆಗೆ ತಾಳ್ಬೇಕಪ್ಪ. ನೀನು ತಾಳದೆ ಹೋದರೆ ಕಷ್ಟ ಆಗ್ತದೆ. ನೆಟ್ಟ ಸಸ್ಯ ಫಲ ಬರುವ ತನಕ ಶಾಂತಿಯಂ ತಾಳು. ಅದು ಬರೋ ಸಸಿ ಅಂತ ತಕ್ಷಣ ಬರೋದಲ್ಲಪ್ಪ, ಅದ್ರ ಸಲುವಾಗಿ ಸಮಯ ತಗೊಳ್ತದೆ. ಆ ಸಮಯಕ್ಕಾಗಿ ಕಾದು ನಿಲ್ಲು. ಅದು ಕಾದ್ರೆ ಮಾತ್ರ ನಿನಗೆ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಕಟ್ಟುಬುತ್ತಿಯ ಮುಂದೆ ಉಣಲುಂಟು ತಾಳು.
ಎಷ್ಟು ಚೆನ್ನಾಗಿದೆ ಈ ಮಾತು ಅಂದರೆ, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ನೀವು ಯಾವಲೋ ಒಂದು ಕಡೆ ಪ್ರವಾಸ ಹೋಗ್ತಿದ್ರಿ, ಒಂದು ಕಾಲಕ್ಕೆ ಪ್ರವಾಸ ಹೋಗ್ಬೇಕಾದ್ರೆ ಎಲ್ಲೇ ಹೋಟೆಲ್ಗಳಿರ್ತಿದ್ದಿಲ್ಲ, ಏನೂ ಇರ್ತಿದ್ದಿಲ್ಲ, ನಡೆದು ಹೋಗ್ಬೇಕಾಗ್ತಿತ್ತಲ್ಲ. ಆ ನಡೆದು ಹೋಗುವಂಥ ಸಂದರ್ಭ ಮನೆಯಲ್ಲಿ ಒಂದು ರೀತಿಯಿಂದ ಬುತ್ತಿಯನ್ನು ಕಟ್ಟಿಕೊಳ್ತಿದ್ರು, ಹೋಗ್ತಿದ್ರಲ್ಲ. ಅದು ಯಾವಾಗ ಈಗ ಕಟ್ಟಿಕೊಟ್ಟಿದ್ದಾರೆ, ಮುಂಜಾನೆ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ನೀನು ಹೋಗ್ಬೇಕಾದ್ರೆ ಊಟವನ್ನು ಬುತ್ತಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡಬೇಕು, 1 ಗಂಟೆಗೆ ನೀವು ಊಟ ಮಾಡಬೇಕಲ್ಲ. ನಡೆದು ಮುಂದೆ ಸಾಗಿ ಒಂದು ಹಂತದಲ್ಲಿ ಊಟ ಮಾಡುವಂತಾರೆ. ಅಂದಮೇಲೆ ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಅಲ್ಲಿವರೆಗೆ ತಾಳ್ಬೇಕಪ್ಪ. ಕಟ್ಟಿದ ಬುತ್ತಿಯನ್ನು ಹಾಗೆ ಊಟ ಮಾಡಿದಕ್ಕಾಗ್ತದ? ಮತ್ತು ಮುಂದೆ ಗತಿ ಏನು ಅಂತ ಮಾಡು. ಕಟ್ಟು ಬುತ್ತಿ. ಮತ್ತು ಇನ್ನೊಂದು ವೇದಾಂತದ ಅರ್ಥನೇ ಇದೆ. ಕಟ್ಟು ಬುದ್ಧಿಯ ಮುಂದೆ ಮನುಷ್ಯ ತೀರ್ಕೊಂಡ ಮೇಲೆ ಅವನು ಹೋಗುವಂಥ ಪ್ರವಾಹ, ಅದು ಒಂದು ಪ್ರತಿ ತಿಂಗಳಿಗೆ ಏನೋ ಒಂಥರ ಬುತ್ತಿ ಕಟ್ಕೊಡೋದು ಅಂತೇಳಿ ಒಂದು ರೀತಿಯಿಂದ ಪರಂಪರೆ ಇದೆ. ಅದು ಬಿಡಿ, ಅದು ವೇದಾಂತದ ಮಾತುಗಳು. ಸಾವಿನ ನಂತರ ಏನಾಗ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸೋ ಕಾರಣ ಇಲ್ಲ. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಅದು ಉಣಲಿಕ್ಕೆ ಅದಕ್ಕೆ ತಾಳ್ಮೆ ಬೇಕಾಗ್ತದಪ್ಪ. ಆಗ ತಕ್ಷಣ ಊಟ ಮಾಡೋದಲ್ಲ. ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ಇಲ್ಲೇ ಒಂದು ಸಂದೇಶ ಕೊಟ್ಬಿಟ್ರೆ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ತಪಸ್ಸು ಅಂತಂದರೆ ಎಲ್ಲೋ ಹೋಗಿ ಯಾವುದೋ ಒಂದು ಘೋರಾರಣ್ಯದಲ್ಲಿ ಹೋಗಿ ಒಂದೇ ಕಾಲ ಮೇಲೆ ನಿಂತು ಎಲ್ಲ ಕೈಗಳನ್ನು ಎತ್ತಿ ಮೇಲೆ ಉಸಿರು ಶ್ವಾಸವನ್ನು ನಿಗ್ರಹಿಸಿ ತಪಸ್ಸು ಮಾಡೋದು ಅಂತೇನು ಒಂದು ಕಾಲದಲ್ಲಿ ನೀವು ತಿಳ್ಕೊಂಡಿದ್ದೀರಲ್ಲ, ಅವು ಯಾವೂ ಬೇಡ. ನೀನು ತಾಳಿದರೆ ಮಾತ್ರ ಅದೇ ಇದಕ್ಕೆ ಶ್ರೇಷ್ಠವಾದ ತಪಸ್ಸು. ಅದನ್ನು ಮಾತ್ರ ಮಾಡಬೇಕು. ಅದಕ್ಕೆ ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ಕೇಳಬಲ್ಲವರಿಗೆ ಹೇಳುವನ್ಸಲ್ಲ. ಯಾರಾದರೂ ಬಂದರೆ ನನಗೆ ಕೇಳಿದರೆ ಹೇಗಿರಬೇಕು ಮನುಷ್ಯ, ಹೇಗೆ ಬದುಕಬೇಕು ಅಂತ ನನಗೆ ಕೇಳಿದರೆ ಅದನ್ನು ಈ ಮಾತನ್ನು ನಾನು ಹೇಳ್ತೇನೆ. ಅದಕ್ಕೆ ದುಷ್ಟ ಮನುಜರು ಪೇಳುವ ನಿಷ್ಠುರ ನುಡಿತಾಳು. ತಾಳು 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 ಅಂತ ಅವರು ಹೇಳ್ತಾರೆ. ವೇಟ್ 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 ಅಂದರೆ ಕೂಡಲೇ ಯಾವುದನ್ನು ಫಲ ಕೊಡೋದಿಲ್ಲ. ಅದಕ್ಕಾಗಿ ತಾಳಬೇಕಾಗಿದೆ, ಸಂಯಮ ಬೇಕು. ಆ ಸಂಯಮಶೀಲತೆಯಿಂದ ಮನುಷ್ಯನ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ ಈ ಸಂದೇಶ ಈ ಒಂದು ಪದ್ಯದಲ್ಲಿ ವಾದರಾಜ ತೀರ್ಥರು ಹೇಳುವಂಥ ಒಂದು ಅಸಾಧಾರಣವಾದಂಥ ಮಾತನ್ನು ಇಲ್ಲೇ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ.